ಹಸಿಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಹಾಕು. ಇನ್ನೇನು ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಬಿರಿಯಾನಿ, ಫಾರಂ ಕೋಳಿ ನಾಟಿ ಸ್ಟೈಲ್. ನಾವು ಹೋದ್ಮೇಲೆ ಬಾಬ್ರು ಬರ್ಬೇಡ. ಗೆಳೆಯರೇ, ನಾವಿವತ್ತು ದಟ್ಟ ಅರಣ್ಯದ ನಡುವೆ ಕಾವೇರಿ ಕಣಿವೆಯಲ್ಲಿರುವ ಕೊಂಡದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ನಿಮಗೆ ಈ ಸುಂದರ ಅರಣ್ಯದೊಳಗೆ ನೆಲೆಸಿರುವ ತಾಯಿ ಕೊಂಡದಮ್ಮನ ಬಗ್ಗೆ ಹೇಳ್ತೀನಿ ಕೇಳಿ. ಒಮ್ಮೆ ಮುತ್ತುರಾಯ ಸ್ವಾಮಿ ಮತ್ತು ಅವರ ತಮ್ಮ ಕಾವೇರಿ ಕಣಿವೆಯಲ್ಲಿರುವ ದಟ್ಟವಾದ ಈ ಕಾಡಿನೊಳಗೆ ಜೇನುತುಪ್ಪ ತರಲು ಹೋಗಿರ್ತಾರೆ. ಜೇನ್ ಕೀಳಲು ಎತ್ತರವಾದ ಮರವೇರಿದ್ದ ಮುತ್ತುರಾಯ ಸ್ವಾಮಿ ಕಾಲ್ ಜಾರಿ ಪ್ರಪಾತಕ್ಕೆ ಬಿದ್ದುಬಿಡ್ತಾರೆ. ಎಷ್ಟು ಹುಡುಕಿದ್ರು ಕೂಡ ಅಣ್ಣ ಸಿಗೋದೇ ಇಲ್ಲ. ಇತ್ತ ಮುತ್ತುರಾಯ ಸ್ವಾಮಿಗೆ ಊಟ ಹೊತ್ತು ತರುತ್ತಿದ್ದ ಕೊಂಡದಮ್ಮನಿಗೆ ಅಣ್ಣ ಕಾಲ್ ಜಾರಿ ಪ್ರಪಾತಕ್ಕೆ ಬಿದ್ದ ವಿಚಾರವನ್ನ ತಮ್ಮ ತಿಳಿಸ್ತಾನೆ. ಎಷ್ಟು ಹುಡುಕಿದರೂ ಕೂಡ ಮುತ್ತುರಾಯ ಸ್ವಾಮಿ ಸಿಗದ ಕಾರಣ ಕೊಂಡದಮ್ಮ ಕೂಡ ತನ್ನ ಪತಿ ಬಿದ್ದ ಪ್ರಪಾತಕ್ಕೆ ತಾನು ಕೂಡ ಜಿಗಿದು ಬಿಡ್ತಾರೆ. ಆದ್ರೆ ಕೊಂಡದಮ್ಮ ಪ್ರಪಾತದ ಮಧ್ಯದಲ್ಲೇ ಸಿಕ್ಕಿ ಹಾಕೊಳ್ತಾರೆ. ಹೀಗೆ ಪ್ರಪಾತಕ್ಕೆ ಬಿದ್ದ ಮುತ್ತುರಾಯ ಸ್ವಾಮಿ ಮತ್ತೆ ಕೊಂಡದಮ್ಮ ವಾಪಸ್ ಬರ್ಲಿ ಅಂತ ಕಾಡಿನ ಮಧ್ಯೆ ಅವರು ಬಿದ್ದ ಜಾಗದಲ್ಲಿ ಇಂದಿಗೂ ಕೂಡ ಜನ ಪೂಜೆ ಸಲ್ಲಿಸ್ತಾರೆ. ಸ್ನೇಹಿತರೆ, ಕೊಂಡದಮ್ಮ ದೇವಾಲಯ ದೈವತ್ವದ ಜೊತೆಗೆ ನಿಸರ್ಗದೊಂದಿಗೆ ಸಮಯ ಕಳೆಯಲು ಒಂದು ಅತ್ಯುತ್ತಮವಾದ ಸ್ಥಳವಾಗಿದೆ. ಕೊಂಡದಮ್ಮ ದೇವಾಲಯ ಮೈಸೂರಿನಿಂದ 70 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 110 ಕಿಲೋಮೀಟರ್, ಮತ್ತೆ ಮಳವಳ್ಳಿಯಿಂದ 20 ಹಾಗೂ ಕೊಳ್ಳೇಗಾಲದಿಂದ 30 ಕಿಲೋಮೀಟರ್ ದೂರ ಇದೆ. ಕೊಂಡದಮ್ಮ ದೇವಾಲಯಕ್ಕೆ ಭಾನುವಾರ, ಮಂಗಳವಾರ ಮತ್ತೆ ಶುಕ್ರವಾರ ಮಾತ್ರ ಪ್ರವೇಶ ಇದೆ. ಉಳಿದ ದಿನದಲ್ಲಿ ನೀವು ಹೋಗ್ಬೇಕು ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಹತ್ರ ಪರ್ಮಿಷನ್ ಕೂಡ ತಗೊಳ್ಬೇಕಾಗುತ್ತೆ. ಪರ್ಮಿಷನ್ ಕೊಡೋದು ಬಿಡೋದು ಅವರಿಗೆ ಬಿಟ್ಟದಾಗಿರುತ್ತೆ. ಜೊತೆಗೆ ಈ ಹೋಗೋ ರಸ್ತೆ ಮಣ್ಣಿನ ರಸ್ತೆ ಆದ ಕಾರಣ ಬೈಕ್ ಗಳಿಗೆ ಮತ್ತೆ SUV ಕಾರ್ಗಳಿಗೆ ಸೂಕ್ತವಾಗಿದೆ. ದಟ್ಟವಾದ ಅರಣ್ಯ ಆದ ಕಾರಣ ನಿಮ್ಗೆ ಮಾರ್ಗ ಮಧ್ಯದಲ್ಲಿ ಕಾಡು ಪ್ರಾಣಿಗಳು ಸಿಗಬಹುದು. ವಿಶೇಷವಾಗಿ ದೇವಸ್ಥಾನದ ಬಳಿ ಕೋತಿಗಳ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಯಾವ್ದಾದ್ರು ಅಮೂಲ್ಯವಾದ ವಸ್ತುಗಳನ್ನ ಎತ್ಕೊಂಡು ಹೋಗ್ಬೋದು, ಅಥವಾ ನೀವು ಅಡುಗೆ ಮಾಡಲು ತಂದಿರುವ ಸಾಮಾನುಗಳನ್ನ ಎತ್ಕೊಂಡು ಹೋಗ್ಬಿಡ್ಬೋದು. ಸ್ನೇಹಿತರೆ, ಇನ್ನು ಶಿಂಷಾ ಬಗ್ಗೆ ಹೇಳೋದಾದ್ರೆ ಮಳವಳ್ಳಿ ತಾಲೂಕಿನಲ್ಲಿರುವ ಶಿಂಷಾ ಹಲವಾರು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಗಳ ಸ್ಥಳವಾಗಿದೆ. 1902ರಲ್ಲಿ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ ಅನ್ನು ಉತ್ಪಾದಿಸಿ ಕೋಲಾರದ ಚಿನ್ನದ ಗಣಿಗೆ ಪೂರೈಸಲಾಯಿತು. ಇದಾದ 3 ವರ್ಷಗಳ ನಂತರ ಅಂದರೆ 1905ರಲ್ಲಿ ಬೆಂಗಳೂರಿಗೆ ಮೊದಲನೇ ಬಾರಿ ವಿದ್ಯುತ್ ಪೂರೈಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಈ ಯೋಜನೆಗೆ ಅಡಿಪಾಯ ಹಾಕಿದ್ದು ನಮ್ಮ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು.
ನಿಲ್ಲಿಸ್ಬೇಕಾ? ಬಿಡಿ ಬೆಳೆಸಕ್ಕೆಲ್ಲ ಎಕಡೆ ಐತೆ ಸುಮೀರ್ ಗುರು. ಬ್ರೋ ಹಂಗೆ ಒಂದು ಕೆಲಸ ತಗೊಬ್ರೋ ಮಧ್ಯದಲ್ಲಿ ನಾವು ಹೋದ್ಮೇಲೆ ಬಾ ಬ್ರೋ, ಬರ್ಬೇಡ. ಇಲ್ಲಿ ಹುಷಾರಪ್ಪ, ಓಪನ್ ಐತೆ. ಹೌದು, ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಇದೆ. ಎಲ್ಲ ಓಪನ್ ಆಗ್ಬಿಟ್ಟವೆ. ಹುಷಾರ ಬನ್ರಪ್ಪ. ಸಂಜಯ್, ಎಲ್ಲ ಆನೆಗಳು ಓಡಾಡ್ಬಿಟ್ಟವೆ ಅನ್ಸುತ್ತಿಲ್ಲಿ. ಚಿಕನ್ ಪಾತ್ರೆ, ಚಿಕನ್ ಇಲ್ಲಿ ಹೌದು. ಹೆಂಗೆ ನಡ್ಕೋತಾನೆ. ಬ್ರೋ ಬ್ರೋ ಇದನ್ನ ಹಿಡ್ಕೊಳ್ಳಿ, ಬ್ರೋ ಇದನ್ನ ಹಿಡ್ಕೊಳ್ಳಿ. ಅಲ್ಲ ಅಲ್ಲಿ ಇಡಿ, ಅಲ್ಲಿ ಹಾಂ ಅಲ್ಲಿ ಇದೆ ಮುಂಚೆ ಈ ಕಡೆ ಒಂದು ಕಾಲ ಆಯ್ತಲ್ಲ. ಕಾಲ್ಗೆಲ್ಲ ಹಾಕ್ಬಿಟ್ಟ ಒಳಕ್ಕೆ. ಆಮೇಲೆ ಅಲ್ಲಾಡಿಸ್ಬಿಡಿ ಬನ್ರಿ ಮಂಜು, ಹಿಂದಕ್ಕೆ ಬನ್ನಿ, ಅಲ್ಲಾಡುತ್ತೆ. ಸಂಜಯ್ ಗ್ರಿಪ್ನ ಇದು ಕಬ್ಬಣಕ್ಕೆ ಕೊಡಿ, ಅಲ್ಲಿಗೆ ಕೊಡ್ಬೇಡಿ, ಬಾರನ. ನಾವು ಕಳೆದ ಬಾರಿ ಅಂದರೆ 2019ರಲ್ಲಿ ಬಂದಿದ್ದಾಗ ದೇವಸ್ಥಾನನ ಆನೆಗಳೆಲ್ಲ ಬಂದು ಹಾಳು ಮಾಡಿದ್ವು. ಆಗ ನೀರು ಕೂಡ ತುಂಬ ಜಾಸ್ತಿ ಇತ್ತು. ನೋಡಿದೆ बस बेटा ಮೆಟ್ಲಾಕ್ಬಿಟ್ಟು ಏನೇ ಇದೆ ಅಷ್ಟೇ. ಇದೆಲ್ಲ ಮಟನ್ ತಿನ್ಬಿಟ್ಟು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ದೇವ್ರಿಗೆ ಎಲ್ಲ ತಿಂತಾರೆ. ನಿಮ್ಗೇನಾದ್ರು ಶೂ ಎತ್ಕೊಂಡು ಹೋದ್ರೆ ಚಿಕ್ಕಲೂರು, ಆಮೇಲೆ ಮಸಳ್ಳಿ ಅವರು, ಕೆ ಎಮ್ ದೊಡ್ಡಿ, ಇಲ್ಲ ಇಲ್ಲ ಎಲ್ಲ ಇಲ್ಲಿ ಲೋಕಲ್ ಅವರೇ. ಕೆಲಸ ಮುಂದೆ ಬೇಕಾದ್ರೆ ಮಾಡ್ತೀವಿ ಅಷ್ಟೇ. ವಾ
ಹುಡುಗ ಐಟಮ್ ನೋಡ್ಕೊಳ್ಳಿ ಕೋತಿಯವರು ಸಮಸ್ಯೆ ನಿಮ್ಮ ಪಕ್ಕ ನಿಂತ್ಕೊಂಡ್ರೆ ನಮಗೆ ಈ ಆನೆ ದೊಡ್ಡಪ್ಪ ನಿಂತ್ಕೊಂಡ್ರೆ ಲೆಕ್ಕ ಗಾಜಾ ಹುಷಾರು. ಕನ್ನಡಿಗನ ಫುಲ್ಲು ಯಾವಾಗಿಂದನೂ ಬರ್ಬೇಕು ಅಂತಂದ್ರೆ ಈಗ ಅವರು ಸರಿಲ್ಲ ಅಷ್ಟೇ ಗೊತ್ತು ಕಣ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕು. ಇನ್ನೇನು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಅವ್ರಿಗೆ ಸ್ವಲ್ಪ ಬೇಕಂತ ಹೌದು, ಈರುಳ್ಳಿ ನಮಗೆ ಬೇಕಲ್ಲ ತಿನ್ನಕ್ಕೆ. ಈಗ ಹೇಳ್ದಲ್ಲಿ ಚೆನ್ನಾಗಿ ಒಂದು ಫುಲ್ ಬಾಟ್ಲು ಅಪ್ಡೇ ಹೊಡೆದಿದ್ದೀರಿ ಎಷ್ಟೊತ್ತಿಂದ. ಅಲ್ಲೊಂದು ಸ್ವಲ್ಪ ಇಲ್ಲ ತಗೊಂಡೋಗಿ ಬಿಡಿ ಬಿಡಿ. ನೆಕ್ಸ್ಟ್ ಏನು ಹಾಕ್ಬೇಕಾ? ಕರಿಬೇವು ಅಂತ ಹೇಳ್ಬೇಕು ಈಗ. ಕರ್ಬೇವು ಏನು ಬೇಡ, ಬಿರಿಯಾನಿ ಕರ್ಬೇವು ಚೆನ್ನಾಗಿರಲ್ಲ, ಇದು ಕೈ ಬಂದ್ಬಿಡುತ್ತೆ. ಬಿರಿಯಾನಿ ಎಲ್ಲ ಕಣ ಇದು. ಯಾರಿಗಪ್ಪ ನೀನು ಇಲ್ಲಿ ವಿಡಿಯೋ ಕಾಲ್ ಇದು ಕನೆಕ್ಟ್ ಆಯ್ತದ ಓಲಿ ನೆಟ್ವರ್ಕು. ವಿಡಿಯೋ ಮಾಡ್ಕೊತಾನೆ, ಆಮೇಲೆ ಅವ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಬಿರಿಯಾನಿ, ಫಾರಂ ಕೋಳಿ ನಾಟಿ ಸ್ಟೈಲ್. ಹಲವು ಸಂಶೋಧನೆಗಳ ನಂತರ ಈಗ ಬಿರಿಯಾನಿ ರೆಡಿಯಾಗಿದೆ. ಎಲ್ರೂ ಎಲ್ಲವನ್ನು ತೆಗೆದ್ಬಿಟ್ಟು ಹಾಕ್ತಾನೆ ಇವ. ಕರೆಕ್ಟ್ ಕನ್ನಡ ಎಷ್ಟೊತ್ತಿಂದ ಹೋಯ್ತಾ ಇರಲಿಲ್ಲ ನಾವು. ವಿಡಿಯೋ ಮಾಡ್ತಿರ್ತಾರೆ. ತಪಸ್ಸು ಒಳ್ಳೆ ಜಾಸ್ತಿ ಬಂದಾಗ ಆಯ್ತಿರಪ್ಪ, ನಿಮ್ಗೂ ಝೂಮ್ ಹಾಕ್ಬಿಡ್ತೀನಿ. ಮಾಡತ್ತೆಗೆ ಚೆನ್ನಾಗಿ ತಿನ್ಬಿಟ್ಟು ಮಾಂಸ ನೀವೀಗ ಬೆಟ್ಟದ ಮೇಕೋದಿರಾ? ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು IMG ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.